ಹಾಯ್ ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆ್ಯಂಡ್ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಶಾರ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸೊನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ರೀಡಿಂಗ್ ಯಾರೆಲ್ಲ ಪ್ರೀತಿಯಲ್ಲಿದ್ದೀರಾ ನಿಮಗಾಗಿ ಆಗಿರುತ್ತೆ. ಓಕೆ, ಸೊ ನಿಮ್ಮ ಪರ್ಸನ್ ರೈಟ್ ನಾವ್ ಆ ಒಂದು ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಅಥವಾ ಆ ಒಂದು ಪರ್ಸನ್ ನಿಮ್ಮಿಂದ ದೂರ ಇದ್ದಾರೆ. ವಿಲ್ ದೇ ಕಮ್ ಬ್ಯಾಕ್ ಅಗೈನ್ ಅಂತ ನೋಡೋಣ. ಓಕೆ, ಆ್ಯಂಡ್ ಇಲ್ಲಿ ನಿಮಗಾಗಿ ನಾನು ಇಲ್ಲಿ 2 ಆಪ್ಷನ್ ಇಟ್ಟಿದ್ದೀನಿ. 2 ಆಪ್ಷನಲ್ಲಿ ನಿಮಗೆ ಯಾವುದು ರೆಸನೇಟ್ ಆಗ್ತದೆ, ಯಾವುದು ಅಟ್ರ್ಯಾಕ್ಟ್ ಆಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಜಸ್ಟ್ ಅ ಮಿನಿಟ್. ಫೈನ್. ಪೈಲ್ ನಂಬರ್ 1 ಈ ಒಂದು ಕಾರ್ಡ್ ಆ್ಯಂಡ್ ಪೈಲ್ 2 ಈ ಒಂದು ಕಾರ್ಡ್. ಇವೆರಡರಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡೋಣ, ಆ ಒಂದು ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ, ಹಾಗೇ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರಾ ಅಂತ. ಓಕೆ, ಹೋಪ್ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅನ್ಕೋತೀನಿ. ಪೈಲ್ ನಂಬರ್ 1 ಯಾರೆಲ್ಲ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗಾಗಿ ಈ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗ್ತಾರಾ ಅಥವಾ ಅನ್ಬ್ಲಾಕ್ ಮಾಡ್ತಾರಾ ಅಂತ ನೋಡೋಣ. ಓಕೆ, ಫಸ್ಟಿಗೆ ಆ ಒಂದು ಪರ್ಸನ್ ನಿಮ್ಮ ನಂಬರ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ಆ ಒಂದು ಪರ್ಸನ್ ಅನ್ಬ್ಲಾಕ್ ಮಾಡ್ತಾರಾ, ಸದ್ಯದ ಎನರ್ಜಿಯಲ್ಲಿ ಅವರು ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ ಆ್ಯಂಡ್ ಆಲ್ಸೋ ಅವರು ಕಮ್ ಬ್ಯಾಕ್ ಆಗ್ತಾರಾ. ಓಕೆ, ಎಸ್, ಡೆಫಿನೆಟ್ಲಿ ಎಸ್, ಅನ್ಬ್ಲಾಕ್ ಮಾಡ್ತಾರೆ ಆ್ಯಂಡ್ ಅಗೈನ್ ಕಮ್ ಬ್ಯಾಕ್ ಆಗ್ತಾರೆ. ಓಕೆ, ಸೊ ನ್ಯೂ ಬಿಗಿನಿಂಗ್ಸ್ ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ಒಂದು ಪರ್ಸನ್ಗೆ ಬಂದಿರುವಂಥ ಕಾರ್ಡ್ ಟ್ವಿನ್ ಫ್ಲೇಮ್. ಓಕೆ, ಈ ಒಂದು ಪರ್ಸನ್ಗೆ ನೀವು ಅವರ ಒಂದು ಫ್ಯಾಷನ್ ಆಗಿದ್ದೀರಾ ಅಂತ ಹೇಳಬಹುದು, ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಚೇಂಜಸ್ ಅಥವಾ ತುಂಬ ಸ್ಟ್ರಗಲ್ಸ್ ಇದೆ, ತುಂಬ ಪ್ರಾಬ್ಲಮ್ಸ್ ಇದೆ, ಆದರೂ ಈ ಒಂದು ಪರ್ಸನ್ ನಿಮ್ಮನ್ನೇ ಚೂಸ್ ಮಾಡ್ತಿದ್ದಾರೆ, ನೀವು ಅವ್ರನ್ನೇ ಚೂಸ್ ಮಾಡ್ತಿದ್ದೀರಾ ಅಂದರೆ ಬಿಕಾಸ್ ಆಫ್ ದಿಸ್ ಈಸ್ ಟ್ವಿನ್ ಫ್ಲೇಮ್ ಕನೆಕ್ಷನ್. ಹಾಗಾಗಿ ಈ ಒಂದು ಪರ್ಸನ್ನ ನೀವು ಇಲ್ಲಿ ಚೂಸ್ ಮಾಡ್ತಿರುವಂಥದ್ದಿದೆ. ಅವರಿಗಾಗಿ ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂದರೆ ಕಮ್ ಬ್ಯಾಕ್ ಆಗ್ತಾರಾ ಅಂದರೆ ಡೆಫಿನೆಟ್ಲಿ ಕಮ್ ಬ್ಯಾಕ್ ಆಗ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಪರ್ಸನ್ ನಿರ್ಧಾರ ತಗೊಳ್ಳುವಾಗ ಎಡುತ್ತಾರೆ ಅಂತ ಹೇಳಬಹುದು. ಸಡನ್ನಾಗಿ ನಿರ್ಧಾರ ತಗೊಳ್ಳುವಂಥದ್ದು ಇರಬಹುದು. ಆ ಒಂದು ಪರ್ಸನ್ಗೆ ಪೇಷನ್ಸ್ ಕಮ್ಮಿ ಅಂತ ಹೇಳಬಹುದು. ಸೊ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡ್ತಾರಾ ಅಂದರೆ ಅಫ್ಕೋರ್ಸ್ ಎಸ್, ಅನ್ಬ್ಲಾಕ್ ಮಾಡ್ತಾರೆ. ಆ್ಯಂಡ್ ಕಮ್ ಬ್ಯಾಕ್ ಆಗ್ತಾರಾ ಅಂದರೆ ಡೆಫಿನೆಟ್ಲಿ ಎಸ್, ಕಮ್ ಬ್ಯಾಕ್ ಆಗ್ತಾರೆ. ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಒಂದು ಪ್ರೀತಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುವಂಥದ್ದು ನೀವು ಇಲ್ಲಿ ನೋಡಬಹುದು. ನಿಯರ್ ಫ್ಯೂಚರ್ ಆ ಒಂದು ಚೇಂಜಸ್ನ ಈ ಒಂದು ಪ್ರೀತಿಯಲ್ಲಿ ಡೆಫಿನೆಟ್ಲಿ ನೋಡ್ತೀರಾ. ಓಕೆ, ಆ್ಯಂಡ್ ಸೆಕೆಂಡ್ ಪೈಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಈ ಒಂದು ಕಾರ್ಡ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ದಟ್ ಈಸ್ ಆ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳಬಹುದು. ಈ ಒಂದು ಪ್ರೀತಿ ಏನಿದೆ, ನಿಮ್ಮ ಒಂದು ಪಾರ್ಟ್ನರ್ ರಿಲೇಷನ್ಶಿಪ್ ಒಂದು ಸೋಲ್ಮೇಟ್ ಕನೆಕ್ಷನ್ ನಿಮ್ಮ ಜೊತೆ ಅಂತ ಹೇಳಬಹುದು. ಯುವರ್ ಸೋಲ್ಮೇಟ್ ಈಸ್ ಆಲ್ರೆಡಿ ವಿತ್ ಇನ್ ಸ್ಪಿರಿಟ್, ಬಿಲೀವ್ ದಿಸ್ ಆ್ಯಂಡ್ ದೇ ವಿಲ್ ಮ್ಯಾನಿಫೆಸ್ಟ್ ಫಿಸಿಕಲಿ. ಓ ಮೈ ಗುಡ್ನೆಸ್, ಆ ಒಂದು ಪರ್ಸನ್ ಡೆಫಿನೆಟ್ಲಿ ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಪರ್ಸನ್ನ, ಅದೇ ರೀತಿಯಾಗಿ ಆ ಒಂದು ಪರ್ಸನ್ ಸಹ ನಿಮ್ಮನ್ನು ಫಿಸಿಕಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನಿಮ್ಮ ಜೊತೆ ಇರಬೇಕು ಅಥವಾ ನಿಮ್ಮ ಜೊತೆ ಒಂದು ಲೈಫನ್ನ ಕಟ್ಕೋಬೇಕು ಅನ್ನೋದು ಆ ಪರ್ಸನ್ ಇಲ್ಲಿ ಡೆಫಿನೆಟ್ಲಿ ಥಿಂಕ್ ಮಾಡ್ತಿದ್ದಾರೆ. ಓಕೆ, ಸೊ ಬನ್ನಿ ನೋಡೋಣ, ನಿಮಗಾಗಿ ಆ ಒಂದು ಪರ್ಸನ್ ಅನ್ಬ್ಲಾಕ್ ಮಾಡ್ತಾರಾ, ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ. ಅಫ್ಕೋರ್ಸ್ ಕೆಲವರು ಇಲ್ಲಿ ಗೆಸ್ ಮಾಡಿರ್ತೀರಾ ಈ ಕಾರ್ಡ್ ನೋಡಿದ ತಕ್ಷಣ ಅನ್ಬ್ಲಾಕ್ ಮಾಡ್ತಾರಾ ಇಲ್ವಾ ಅಂತ. ಸೊ ನೋಡೋಣ, ಆದರೂ ಟ್ಯಾರೋ ಕಾರ್ಡಲ್ಲಿ ಒಂದ್ಸತಿ ಗೈಡೆನ್ಸ್ ತೊಗೊಳ್ಳೋಣ. ಆ ಒಂದು ಪರ್ಸನ್ ನಿಮ್ಮನ್ನು ಅನ್ಬ್ಲಾಕ್ ಮಾಡ್ತಾರಾ? ಓ ಮೈ ಗುಡ್ನೆಸ್, ಎಸ್, ಅನ್ಬ್ಲಾಕ್ ಮಾಡ್ತಾರೆ. ಬಟ್ ಆದರೂ ಈ ಒಂದು ಪರ್ಸನ್ ಇಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಬಹುದು. ಲೈಕ್ ನೀವಂದರೆ ನನಗೆ ಇಷ್ಟ ಇಲ್ಲ, ಐ ಡೋಂಟ್ ಕೇರ್, ನೀವೇನು ಅಂದ್ಕೊಂಡ್ರು ನನಗೆ ಅದು
ಎಫೆಕ್ಟ್ ಆಗೋದಿಲ್ಲ, ಅಥವಾ ನೀವು ಹೇಗಿದ್ರೂ ನನಗೆ ಅದು ಏನೂ ಅನಿಸೋದಿಲ್ಲ, ನಿಮ್ಮ ಮೇಲೆ ನನಗೆ ಪ್ರೀತಿ ಇಲ್ಲ, ಈ ರೀತಿಯಾಗಿ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಿರಬಹುದು. ಆದರೆ ಅವರ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಏನಿದೆ ಆ ವಿಚಾರವಾಗಿ ಕುರಿತು ಆ ಒಂದು ಪರ್ಸನ್ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲೂ ಹಾಗಾಗಬಹುದೇನೋ ಅನ್ನುವಂಥ ಭಯದಲ್ಲಿ ಆ ರೀತಿ ಆ್ಯಕ್ಟ್ ಮಾಡ್ತಿರುವಂಥದ್ದಿದೆ. ಓಕೆ, ಸೊ ಆ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗ್ತಾರಾ? ಅನ್ಲಾಕ್ ಏನೋ ಮಾಡ್ತಾರೆ, ಬಟ್ ಕಮ್ ಬ್ಯಾಕ್ ಆಗ್ತಾರಾ? ಡೆಫಿನೆಟ್ಲಿ ಎಸ್, ಕಮ್ ಬ್ಯಾಕ್ ಆಗ್ತಾರೆ. ಬಿಕಾಸ್ 6 ಆಫ್ ವ್ಯಾಂಡ್ಸ್ ಬರ್ತಿದೆ. ಓಕೆ, ಸೊ ಈ ಒಂದು ಪರ್ಸನ್ ಡೆಫಿನೆಟ್ಲಿ ಟ್ರಾವೆಲಿಂಗ್ ಎನರ್ಜಿ ಖಂಡಿತವಾಗಿಯೂ ಇದೆ. ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮಗೋಸ್ಕರ ಟ್ರಾವೆಲ್ ಮಾಡ್ತಿದ್ದಾರೆ, ನಿಮ್ಮನ್ನು ಡೆಫಿನೆಟ್ಲಿ ಮೀಟ್ ಮಾಡ್ತಾರೆ. ನ್ಯೂ ಬಿಗಿನಿಂಗ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ ಆ ಒಂದು ಪರ್ಸನ್ ಇಲ್ಲಿ ನಿಮಗೆ ಡೆಫಿನೆಟ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ನಿಮ್ಮ ಮಧ್ಯೆ ಏನೇ ಕ್ಲಾಶಸ್ ಆಗಿರಬಹುದು, ಏನೇ ಒಂದು ಡೌಟ್ ಅಥವಾ ಏನೇನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅದೆಲ್ಲದು ಎಂಡ್ ಆಗ್ತಿದೆ ಅಂತ ಹೇಳ್ಬಹುದು. ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರೆಲ್ಲ ಈ ಒಂದು ರೀಡಿಂಗ್ ನೋಡಿದ್ರ, ಯಾರಿಗೆಲ್ಲ ರೆಸಿನೇಟ್ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಇದೆ, ಇದು ನಿಮಗೇನೆ ಅಂತ ತೊಗೊಳ್ಳೋದಕ್ಕಿಂತ ನಿಮ್ಗೆ ಯಾವುದು ರೆಸಿನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದ್ರ ಬಗ್ಗೆ ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಪರ್ಸ್ನಲ್ ರೀಡಿಂಗ್ನ ತೊಗೊಂಡು ನೀವು ಕ್ಲಾರಿಟಿನ ತೊಗೋಬಹುದು. ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.